ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನನ್ನ ವೀಡಿಯೋಸ್ ನೋಡ್ತಿರುವಂತಹ ಎಲ್ರಿಗೂ ಸ್ವಾಗತ. ಆ್ಯಕ್ಚುಲಿ ಇವತ್ತು ಒಂದು ಟಾಂಗ್, ಅದು ರೋಸ್ಟೇನಲ್ಲ, ಜಸ್ಟ್ ಹಂಗೆ ಒಂದು ಫ್ಯಾಮಿಲಿನ ಬರ್ಬಾದ್ ಮಾಡಿರುವಂತಹ ಇವರಿಗೆ, ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾರಿಗೆ ಅಂತ, ಅವರಿಗೆ ಒಂದು ಚಿಕ್ಕದಾಗಿ ಟಾಂಗ್ ಅಷ್ಟೆ. ಇಡೀ ಫ್ಯಾಮಿಲಿನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ ಇವ್ರ ಮಗಳು ಸೇರಿಕೊಂಡು. ಅವರಿಗೆ ಒಂದು ಚಿಕ್ಕದಾಗಿ ಟಾಂಗ್ ಕೊಡುವಂತಹ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಯಿತಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಕ್ಕೆ ಹೋಗಲ್ಲ, ಜಸ್ಟ್ ಹಾಗೆ ಇದನ್ನು ಕಂಟಿನ್ಯೂ ಮಾಡ್ಬೋದಾ ಅಂತ ಹಾಗೆ ಸಜೆಷನ್ ಮಾಡಿರಿ. ಅವ್ರ ಬಗ್ಗೆ ಇನ್ನೂ ಬೇಕು ಅಂದರೆ ಹಂಗೆ ಕಮೆಂಟ್ ಹಾಕ್ತಾಯಿರಿ. ನಾನು ಅವ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಹಾಯ್, ನಮಸ್ತೆ. ಹಲೋ, ನಮಸ್ತೆ ಆಂಟಿ, ಹೇಗಿದ್ದೀರಾ? ಎಲ್ಲ ಯೂಟ್ಯೂಬ್ ಚಾನಲ್ಗೂ ನಮಸ್ತೆ. ನಿಮ್ಮಂಥ ಮನೆ ಮುರಿಯೋರ್ಗೂ ಕೂಡ ನಮ್ಮ ಕಡೆಯಿಂದ ನಮಸ್ತೆ. ನಾವೊಂದು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೌದಾ ಆಂಟಿ? ಇವಾಗ ಯಾರ ಮನೆ ಮುರಿಯೋಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ? ಓಕೆ, ಯೂಟ್ಯೂಬ್ ಇವಾಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇಲ್ಲದೆ ಒಬ್ರು ಮನೆ ಹಾಳು ಮಾಡಾಯ್ತು. ನೆಕ್ಸ್ಟು ಸರಿಯಾಗಿ ಪ್ಲಾನ್ ಹಾಕಿದ್ದೀರಾ. ಆಲ್ ದ ಬೆಸ್ಟ್. ಯಾವ ವಿಡಿಯೋ ಹಾಕೋದು ಅಂತ ಅನ್ಕೊಂಡೆ. ಓ, ಯಾರ ಮನೆ ಹೆಂಗೆ ಮುರಿಬೇಕು, ಯಾರ ಸಂಬಂಧ ಹೆಂಗೆ ಹಾಳು ಮಾಡಬೇಕು, ಯಾರಿಗೆ ಹೆಂಗೆ ಬಕೆಟ್ ಹಿಡಿಬೇಕು, ಯಾರಿಗೆ ಹೆಂಗೆ ತಲೆ ಹಿಡಿಬೇಕು ಅಂತ ವಿಡಿಯೋಸ್ ಮಾಡ್ತೀರಾ. ಆಲ್ ದ ಬೆಸ್ಟ್. ನಾನು ಪರಿಚಯ ಮಾಡ್ಕೊಬೇಕು ನೀವು. ನನ್ನ ಹೆಸರು ರೇಖಾ ಅಂತೇಳಿ. ಫಸ್ಟ್ ಆಫ್ ಆಲ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಕರ್ಕುಚ್ಚಿ ಅಂತ ಹೇಳಿ. ಗೊತ್ತು, ನಿಮ್ಮ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟು ಕರ್ಕುಚ್ಚಿನೇ. ಅದೇ ಸಚಿನ್ ಮನೆ ಪಕ್ಕ ಇದ್ರಲ್ಲ, ಅದೇ ನಿಮ್ಮ ಮಗಳು ಅಣ್ಣ ಅನ್ಕೊಂಡು ಅಣ್ಣನೇ ಬುಟ್ಟಿ ಬೀಳ್ಸ್ಕೊಂಡಿದ್ದು. ಅವನು ತಂಗಿ ಎಂದು ನಿಮ್ಮ ಮಗಳ ಜೊತೆನೇ ಇರೋದು. ಅವರಿಬ್ರು ಸೇರ್ಕೊಂಡು ಇನ್ನೊಂದು ಮನೆ ಹೆಣ್ಮಗಳು ಹಾಳು ಮಾಡೋದು ಅಷ್ಟೇ ಅಲ್ಲ. ಅದಕ್ಕೆ ನೀವು ತಲೆ ಹಿಡಿಯೋದು. ಗೊತ್ತು ಬಿಡ್ರಿ, ಮುಂದೆ ಹೇಳ್ರಿ. ನಿಮ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಲವಾರು ಜನರಿಗೆ ಶೇರ್ ಮಾಡಿ. ಖಂಡಿತ ಆಂಟಿ. ಇನ್ಮೇಲೆ ನೀವು ಯಾರ ಮನೆ ಹೆಂಗೆ ಹಾಳು ಮಾಡಿದ್ರಿ, ಯಾರ ಮನೆ ಹೆಂಗೆ ಮುರಿದ್ರಿ, ಯಾರಿಗೆ ತಲೆ ಹಿಡಿಬೇಕು, ಯಾರಿಗೆ ತಲೆ ಹೊಡಿಬೇಕು ಅನ್ನೋ ವಿಡಿಯೋನ ಮಾಡ್ತಿರ್ತೀರಲ್ವಾ, ಅದನ್ನ ಚೆನ್ನಾಗಿ ಎಲ್ರಿಗೂ ಶೇರ್ ಮಾಡ್ತಾ ಇರ್ತೀನಿ. ಯು ಡೋಂಟ್ ವರಿ, ಯು ಕಂಟಿನ್ಯೂ ಆಂಟಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಯಾವ ಅಡುಗೆ ಇದು ಬೇಕೋ ಅದು ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಿದ್ರೆ ನಮ್ಗೆ ಆದಷ್ಟು ಇದು. ನೆಕ್ಸ್ಟು ಯಾರ ಮನೆ ಹೆಣ್ಮಕ್ಳನ್ನ ಹೆಂಗೆ ಹಾಳು ಮಾಡಬೇಕು, ಯಾರನ್ನ ತಲೆ ಹೊಡಿಬೇಕು ಅನ್ನೋದನ್ನ ನಿಮ್ಮ ಹತ್ರ ಕೇಳಿ ಐಡಿಯಾ ತಿಳ್ಕೊತಾ ಇರ್ತೀವಿ. ಅದನ್ನೇ ಕಮೆಂಟ್ ಹಾಕ್ತಾ ಇರ್ತೀವಿ, ಆಯಿತಾ? ಅದಕ್ಕೆ ಸಜೆಷನ್ ಕೊಡಿ ಆಂಟಿ, ನಿಮಗೆ ಚೆನ್ನಾಗಿ ಗೊತ್ತು ಅದೆಲ್ಲ. ನಮ್ಮನ್ನ ಒಂದು ಲೈಫ್ ಜರ್ನಿಯಲ್ಲಿ ನೀವು ಮುಂದೆ ತಗೊಂಡು ಹೋಗ್ತೀರಾ ಅಂದ್ಕೊಂಡಿದ್ದೀವಿ. ಅಯ್ಯೋ ಖಂಡಿತ ಆಂಟಿ, ನಿಮ್ಮನ್ನು ಮುಂದೆ ತೊಗೊಂಡೋಗ್ತೀವಿ. ಯಾಕಂದರೆ ನೀವು ಮನೆ ಹಾಳು ಮಾಡೋದೆ ಹೆಂಗೆ ಅಂತ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಹತ್ರ ಐಡಿಯಾ ಕೇಳಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಖಂಡಿತ ತೊಗೊಂಡೋಗ್ತಾರೆ, ಆಯಿತಾ? ಯು ಡೋಂಟ್ ವರಿ ಆಂಟಿ. ನಿಮ್ಮ ಪಾಡಿ ನೀವು ಮಾಡಿ ಒಬ್ಬರು ಮನೆ ಮುರಿತಾ ಇರಿ, ಆಯಿತಾ? ಅದಕ್ಕೋಸ್ಕರ ಬೆಳೆಸ್ತಾರೆ. ನಿಮ್ಗೆ ಯಾವ ಥರ ಅಡುಗೆ ಇದ್ರಲ್ಲಾಗಲಿ, ನೀವು ಯಾವ ಥರ ಬಾಣತಿ ಅಡುಗೆ, ಮಕ್ಳಿಗೆ ಯಾವ ಥರ ಇದು ಮಾಡೋದು, ಮತ್ತು ಎಣ್ಣೆ ಇಲ್ದಲೇ ಸಾಂಬಾರು ಮಾಡೋದು. ಹ್ಞೂ ಆಂಟಿ, ಸರಿ. ಇನ್ಮೇಲೆ ಅದೇ ಹೊಟ್ಟೆಲ್ ಹುಟ್ಟೋ ಮಕ್ಕಳನ್ನ ಹೆಂಗೆ ಹಾಳು ಮಾಡೋದು, ಮಗಳ ತಲೆನ ಇನ್ನೊಬ್ಬನಿಗೆ ಹೆಂಗೆ ತಲೆ ಹಿಡಿಯೋದು, ಇಂಥದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ. ಇನ್ಮೇಲೆ ಸಜೆಷನ್ಸ್ ತೊಗೊಳ್ತಾ ಇರ್ತೀವಿ. ಎಣ್ಣೆ, ಯಾವ ಎಣ್ಣೆ ಇಲ್ಲದೆ ಅಡುಗೆ ಮಾಡೋದು ಹೇಳ್ಕೊಡ್ತೀರಾ? ವಾ, ಅದೇ ಮಗ ಅಂದ್ಕೊಂಡು ಮಗಳ ಪಕ್ಕ ಓ ಸರಿ, ಅವನಿಗೆ ಎಣ್ಣೆ ಇಲ್ಲದೆ ಹೆಂಗೆ, ಅರ್ಥ ಆಯ್ತು ಬಿಡಿ. ಮಾಡಿ. ಈಗ ಶುಗರ್ ಪೇಷಂಟ್ಗಳಿಗೆ ಯಾವ ಥರ ಅಡುಗೆ ಮಾಡಿ ಇದು ಮಾಡಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಅಂದರೆ ನಾವು ಯಾವ ಥರ ಎಲ್ಲ ನಾವು ಅಡುಗೆ ತಿನ್ನಬೇಕು, ಆಯಿಲ್ ಕಂಟ್ರೋಲಾಗಿ ಯೂಸ್ ಮಾಡಬೇಕು. ಆಂಟಿ, ಆಯಿಲ್ ಫುಡ್ ತಿಂದು ಅನಾರೋಗ್ಯ ಜಾಸ್ತಿ ಆಗ್ತಿದೆಯಾ, ಅಥವಾ ನಿಮ್ಮಂಥವ್ರು ಇರೋದ್ರಿಂದ ಇನ್ನೊಬ್ರು ಮನೆ ಹಾಳು ಮಾಡ್ತಿರಲ್ಲ ಅದರಿಂದ ಎಲ್ರಿಗೂ ಅನಾರೋಗ್ಯ ಜಾಸ್ತಿ ಆಗ್ತಿದೆಯಾ ಏನಪ್ಪ? ಅದೊಂಚೂರು ಎಕ್ಸ್ಪ್ಲನೇಷನ್ಸ್ ಕೊಡಿ. ನೀವು ಆದಷ್ಟು ಸೊಪ್ಪು ತರಕಾರಿಗಳು ತಿನ್ನೋಂಥದ್ದು. ಓಕೆ ಆಂಟಿ, ಸೊಪ್ಪು ತರಕಾರಿ ಎಲ್ಲ ಹೆಂಗೆ ತಿನ್ನೋದು, ಹಾಗೆ ನಿಮ್ಮ ಮಗಳು ಅಣ್ಣ ಅಂದ್ಕೊಂಡಿದ್ದವನ ಜೊತೆ ಹೆಂಗಿರಬೇಕು, ಇನ್ನೊಂದು ಮನೆ ಹೆಣ್ಮಗ್ಳನ್ನ ಹೆಂಗೆ ಹಾಳು ಮಾಡಬೇಕು, ಯಾರ ಬಾಳ ಹೆಂಗೆ ಹಾಳು ಮಾಡಬೇಕು, ಇಂಥದ್ದೆಲ್ಲ ನಿಮ್ಮಿಂದ ಕಲಿಬೇಕು. ಹೌದೌದು. ಓ, ಅದನ್ನ ಈ ಥರ ಹೇಳ್ತಿದ್ದೀರಾ? ಈ ಥರ ತೋರಿಸ್ತೀನಿ, ನೀವು ಆ ಥರ ಮಾಡಿ ಅಂತ. ಓಕೆ. ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಆಂಟಿ, ಎಲ್ಲಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಏನೋ ಅಂದ್ರಿ. ಆದರೆ ನಿಮ್ಮ ಮಗಳು ಹೆಂಗೆ ಏನನ್ನು ಹಂಚ್ಕೊಂಡ್ಲು, ಯಾರ ಹತ್ರ ಏನನ್ನ ಶೇರ್ ಮಾಡಿಕೊಂಡ್ಲು, ನೀವು ಯಾರ ತಲೆ ಹಿಡಿದ್ರಿ, ಹೆಂಗೆ ಹಿಡಿದ್ರಿ, ಯಾಕೆ ಹಿಡಿದ್ರಿ,
ಯಾರಿಗೆ ಬಕೆಟ್ ಹಿಡಿದ್ರಿ, ಯಾರು ತಲೆ ಹೊಡೆದ್ರಿ, ಅದನ್ನು ಸ್ವಲ್ಪ ಶೇರ್ ಮಾಡಿಕೊಂಡ್ರೆ ಜನ ತಿಳ್ಕೊತಾರ. ಶೇರ್ ಮಾಡಿ ಆಂಟಿ. ಪಾಪ ನಿಮ್ಮಿಂದ ಒಂದು ಫ್ಯಾಮಿಲಿ ಅಷ್ಟು ಚೆನ್ನಾಗಿ ಹಾಳಾಗಿದೆ. ಆ ಹಾಳಾದ ಫ್ಯಾಮಿಲಿ ಬಗ್ಗೆನೂ ಆದರೂ ಬಿಡ್ರಿ, ನೀವು ನಿಮ್ಮ ಮಗಳು ಗ್ರೇಟು. ನೀವು ತಲೆ ಹಿಡ್ಕಿ, ಅವಳು ತಲೆ ಹೊಡ್ಕಿ. ಅಣ್ಣ ಅಣ್ಣ ಅಂದ್ಕೊಂಡು ಅವನು ಇದಲ್ಲ, ಅವನು ಅದಕ್ಕಿಂತ ಹೆಚ್ಚು. ಎನಿವೇಸ್, ಆಲ್ ದ ಬೆಸ್ಟ್ ಆಂಟಿ. ನಿಮ್ಮಂಥವ್ರಿಗೆ ಯಾರು ಬಿಟ್ಟರು ಕರ್ಮ ಬಿಡಲ್ಲ, ತಿರುಗಿ ಹೊಡೆಯುತ್ತೆ. ನಿಮ್ಮ ಜನ್ಮಕ್ಕಿಷ್ಟು ಅಮ್ಮ ಮಗಳು ಅವನು ಸೇರ್ಕೊಂಡು ಫ್ಯಾಮಿಲಿನೇ ಹಾಳು ಮಾಡಿಬಿಟ್ರಿ ಅಲ್ಲ. ಫ್ರೆಂಡ್ಸ್, ಯಾರು ಏನೂ ತಿಳ್ಕೊಬೇಡ್ರಿ. ಖಂಡಿತ ಇವ್ರ ಬಗ್ಗೆ, ಯಾರ ಲೈಫಲ್ಲಿ ಏನು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಬೆಳೆಸ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.